ವಿವಾದಾತ್ಮಕ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಸಲೀಂ ಮಮದಾಪುರ ಅನ್ನುವಂತ ವ್ಯಕ್ತಿ ಸ್ಟೇಟಸ್ ಹಾಕಿರ್ತಕ್ಕಂಥದ್ದು ಇದು ಹಿಂದೂ ಪರ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಧಾರವಾಡದ ಜಕಣಿ ಬಾವಿ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆರೋಪಿಯನ್ನ ಇದೀಗ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವಕನನ್ನ ವಿದ್ಯಾಗಿರಿ ಠಾಣೆಗೆ ಕರೆಕೊಂಡು ಬಂದಿದ್ದಾರೆ ಪೊಲೀಸರು. ವಿದ್ಯಾಗಿರಿ ಠಾಣೆಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಹೆಚ್ಚಳ ಮಾಡಲಾಗಿದೆ. ಸಲೀಂ ಮಮದಾಪುರ್ ಅನ್ನೋ ವ್ಯಕ್ತಿ ಹಾಕಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಸ್ಟೇಟಸ್ನಿಂದಾಗಿ ಹಿಂದೂ ಪರ ಸಂಘಟನೆಗಳು ಕಿಡಿಕಿಡಿಯಾಗಿದ್ದಾವೆ. ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಧಾರವಾಡದ ವಿದ್ಯಾಗಿರಿ ಠಾಣೆಯ ಮುಂದೆ ಜಮಾಯಿಸಿರ್ತಕ್ಕಂಥದ್ದನ್ನು. ಪಾಕಿಸ್ತಾನ ಕಳಿಸ್ರಿ ಇದ್ದಲ್ಲ ಕಾನೂನು ಗಡಿಪಾರು ಮಾಡ್ರಿ ಅಂತವ್ರನ್ನ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಡಿವಿ ಕಮ್ಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಡಿವಿ ಕಮ್ಮಾರ್, ಏನಿದು ಘಟನೆ? ಯಾಕೆ ಹಿಂದೂ ಕಾರ್ಯಕರ್ತರು ಅಷ್ಟೊಂದು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಮತ್ತು ಈಗ ಪ್ರಸಕ್ತ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಏನು ಇದು ಓರ್ವ ಯುವಕ ಏನಂದ್ರೆ ಸಲೀಂ ಎಂಬ ಯುವಕ, ಈತ ಏನಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಸ್ಟೇಟಸ್ ಇಟ್ಟುಕೊಂಡಿದ್ದಾನೆ ಅನ್ನುವಂತ ಒಂದು ಆರೋಪದ ಮೇಲೆ ಬಜರಂಗ ದಳ ಮತ್ತು ವಿವಿಧ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಈಗ ಯುವಕನನ್ನು ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಕೆಳಗೇರಿ ಬಡಾವಣೆ ನಿವಾಸಿಯಾಗಿರುವಂತಹ ಈ ಸಲೀಂ ಎನ್ನುವಂತ ಯುವಕ ಏನಿದ್ದಾನೆ, ಈತ ತನ್ನ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ಫೋಟೋಗಳನ್ನ ಎಡಿಟೆಡ್ ಮಾಡಿರುವಂತಹ ಫೋಟೋಗಳನ್ನ ಸ್ಟೇಟಸ್ ಇಟ್ಕೊಡ್ತಾ ಬರ್ತಾ ಇದ್ದ. ಇದನ್ನು ಗಮನಿಸಿರುವಂತಹ ಹಿಂದೂ ಪರ ಕಾರ್ಯಕರ್ತರು ಅದನ್ನ ಎಲ್ಲಿ ಅವನು ಏನೊಂದು ಗಮನಿಸಿದಾಗ ಆತ ಜಗನಿ ಬಾವಿ ಸರ್ಕಲ್ ನ ಸುತ್ತಮುತ್ತ ಓಡಾಡ್ತಾ ಇದ್ದ ಅನ್ನೋದನ್ನ ಪತ್ತೆ ಹಚ್ಚಿಕೊಂಡು ಆತನ ಮೇಲೆ ಏನಂದ್ರೆ ಅದನ್ನು ಹಿಡಿದಿದ್ದಾರೆ. ಇದೇ ಸಂದರ್ಭ ಸ್ಥಳಕ್ಕೆ ಬಂದ ಪೊಲೀಸರು ಆತನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಆತನ ಯುವಕ ಪತ್ತೆ ಆಗ್ತಾ ಇದ್ದಂತೆ ಸಾಕಷ್ಟು ಅಂತ ಆತನ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆತನನ್ನ ಈಗ ವಿದ್ಯಾಗಿರಿ ಠಾಣೆಗೆ ತಂದಿರಿಸಿದ್ದಾರೆ. ವಿದ್ಯಾಗಿರಿ ಠಾಣೆ ಎದುರು ಕೂಡ ಈಗಾಗಲೇ ಕಾರ್ಯಕರ್ತರು ಸಾಕಷ್ಟು ಪ್ರಮಾಣದಲ್ಲಿ ಜಮಾಯಿಸುತ್ತದೆ. ಮತ್ತೊಂದು ಕಡೆ ಯುವಕನ ಮನೆಯವರು ಕೂಡ ಅಲ್ಲಿ ಠಾಣೆ ಎದುರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಯುವಕನ ಮನೆಯವರಿಗೆ ಮತ್ತು ಸಂಘಟನೆ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದ ಪ್ರಸಂಗ ನಡೆಯಿತು. ಸದ್ಯಕ್ಕೆ ಏನಂತಂದ್ರೆ ಈಗ ವಿದ್ಯಾಗಿರಿ ಠಾಣೆ ಎದುರು ಸಾಕಷ್ಟು ಸಂಖ್ಯೆಯಲ್ಲಿ ಅಂತ ಇನ್ನೂ ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಜಮಾನೆ ಆಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜಿಸಲಾಗಿದ್ದು. ಈಗ ಸದ್ಯಕ್ಕೆ ಏನಂದ್ರೆ ಯಾವ ವಿವಾದಾತ್ಮಕ ಸ್ಟೇಟಸ್ ಅನ್ನು ಇಟ್ಟುಕೊಂಡಿದ್ದ ಆ ಯುವಕನನ್ನು ಈಗ ವಿದ್ಯಾಗಿರಿ ಠಾಣೆಯಲ್ಲಿ ಇರಿಸಲಾಗಿದ್ದು ಈಗ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದು. ಬಜರಂಗ ದಳ ಕಾರ್ಯಕರ್ತರ ದೂರು ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಅಂದ್ರೆ ವಿದ್ಯಾಗಿರಿ ಠಾಣೆ ಎದುರು ಏನಂದ್ರೆ ಈಗ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡಿವಿ ಕಮ್ಮಾರ್ ಡೀಟೇಲ್ಸ್ಗಾಗಿ. ವಿವಾದಾತ್ಮಕ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಸಲೀಂ ಮಮದಾಪುರ ಅನ್ನುವಂತ ವ್ಯಕ್ತಿ ಸ್ಟೇಟಸ್ ಹಾಕಿರ್ತಕ್ಕಂಥದ್ದು ಇದು ಹಿಂದೂ ಪರ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಧಾರವಾಡದ ಜಕಣಿ ಬಾವಿ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆರೋಪಿಯನ್ನ ಇದೀಗ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವಕನನ್ನ ವಿದ್ಯಾಗಿರಿ ಠಾಣೆಗೆ ಕರೆಕೊಂಡು ಬಂದಿದ್ದಾರೆ ಪೊಲೀಸರು. ವಿದ್ಯಾಗಿರಿ ಠಾಣೆಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಹೆಚ್ಚಳ ಮಾಡಲಾಗಿದೆ. ಸಲೀಂ ಮಮದಾಪುರ್ ಅನ್ನೋ ವ್ಯಕ್ತಿ ಹಾಕಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಸ್ಟೇಟಸ್ನಿಂದಾಗಿ ಹಿಂದೂ ಪರ ಸಂಘಟನೆಗಳು ಕಿಡಿಕಿಡಿಯಾಗಿದ್ದಾವೆ. ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಧಾರವಾಡದ ವಿದ್ಯಾಗಿರಿ ಠಾಣೆಯ ಮುಂದೆ ಜಮಾಯಿಸಿರ್ತಕ್ಕಂಥದ್ದನ್ನು. ಪಾಕಿಸ್ತಾನ ಕಳಿಸ್ರಿ ಇದ್ದಲ್ಲ ಕಾನೂನು ಗಡಿಪಾರು ಮಾಡ್ರಿ ಅಂತವ್ರನ್ನ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಡಿವಿ ಕಮ್ಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಡಿವಿ ಕಮ್ಮಾರ್, ಏನಿದು ಘಟನೆ? ಯಾಕೆ ಹಿಂದೂ ಕಾರ್ಯಕರ್ತರು ಅಷ್ಟೊಂದು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಮತ್ತು ಈಗ ಪ್ರಸಕ್ತ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಏನು ಇದು ಓರ್ವ ಯುವಕ ಏನಂದ್ರೆ ಸಲೀಂ ಎಂಬ ಯುವಕ, ಈತ ಏನಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಸ್ಟೇಟಸ್ ಇಟ್ಟುಕೊಂಡಿದ್ದಾನೆ ಅನ್ನುವಂತ ಒಂದು ಆರೋಪದ ಮೇಲೆ ಬಜರಂಗ ದಳ ಮತ್ತು ವಿವಿಧ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಈಗ ಯುವಕನನ್ನು ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಕೆಳಗೇರಿ ಬಡಾವಣೆ ನಿವಾಸಿಯಾಗಿರುವಂತಹ ಈ ಸಲೀಂ ಎನ್ನುವಂತ ಯುವಕ ಏನಿದ್ದಾನೆ, ಈತ ತನ್ನ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ಫೋಟೋಗಳನ್ನ ಎಡಿಟೆಡ್ ಮಾಡಿರುವಂತಹ ಫೋಟೋಗಳನ್ನ ಸ್ಟೇಟಸ್ ಇಟ್ಕೊಡ್ತಾ ಬರ್ತಾ ಇದ್ದ. ಇದನ್ನು ಗಮನಿಸಿರುವಂತಹ ಹಿಂದೂ ಪರ ಕಾರ್ಯಕರ್ತರು ಅದನ್ನ ಎಲ್ಲಿ ಅವನು ಏನೊಂದು ಗಮನಿಸಿದಾಗ ಆತ ಜಗನಿ ಬಾವಿ ಸರ್ಕಲ್ ನ ಸುತ್ತಮುತ್ತ ಓಡಾಡ್ತಾ ಇದ್ದ
ಇದೆ ಅನ್ನೋದನ್ನ ಪತ್ತೆ ಹಚ್ಚಿಕೊಂಡು ಆತನ ಮೇಲೆ ಏನಂದ್ರೆ ಅದನ್ನು ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಪೊಲೀಸರು ಆತನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಆತನ ಯುವಕ ಪತ್ತೆ ಆಗ್ತಾ ಇದ್ದಂತೆ ಸಾಕಷ್ಟು ಅಂತ ಆತನ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆತನನ್ನ ಈಗ ವಿದ್ಯಾಗಿರಿ ಠಾಣೆಗೆ ತಂದಿರಿಸಿದ್ದಾರೆ. ವಿದ್ಯಾಗಿರಿ ಠಾಣೆ ಎದುರು ಕೂಡ ಈಗಾಗಲೇ ಕಾರ್ಯಕರ್ತರು ಸಾಕಷ್ಟು ಪ್ರಮಾಣದಲ್ಲಿ ಜಮಾಯಿಸುತ್ತದೆ. ಮತ್ತೊಂದು ಕಡೆ ಯುವಕನ ಮನೆಯವರು ಕೂಡ ಅಲ್ಲಿ ಠಾಣೆ ಎದುರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಯುವಕನ ಮನೆಯವರಿಗೆ ಮತ್ತು ಸಂಘಟನೆ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದ ಪ್ರಸಂಗ ನಡೆಯಿತು. ಸದ್ಯಕ್ಕೆ ಏನಂತಂದ್ರೆ ಈಗ ವಿದ್ಯಾಗಿರಿ ಠಾಣೆ ಎದುರು ಸಾಕಷ್ಟು ಸಂಖ್ಯೆಯಲ್ಲಿ ಅಂತ ಇನ್ನೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಜಮಾನೆ ಆಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜಿಸಲಾಗಿದ್ದು. ಈಗ ಸದ್ಯಕ್ಕೆ ಏನಂದ್ರೆ ಯಾವ ವಿವಾದಾತ್ಮಕ ಸ್ಟೇಟಸ್ ಅನ್ನು ಇಟ್ಟುಕೊಂಡಿದ್ದ ಯುವಕನನ್ನು ಈಗ ವಿದ್ಯಾಗಿರಿ ಠಾಣೆಯಲ್ಲಿ ಇರಿಸಲಾಗಿದ್ದು ಈಗ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದು. ಬಜರಂಗ ದಳ ಕಾರ್ಯಕರ್ತರ ದೂರು ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಂದ್ರೆ ವಿದ್ಯಾಗಿರಿ ಠಾಣೆ ಎದುರು ಏನಂದ್ರೆ ಈಗ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡಿವಿ ಕಮ್ಮಾರ್ ಡೀಟೇಲ್ಸ್ಗಾಗಿ. ವಿವಾದಾತ್ಮಕ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಸಲೀಂ ಮಮದಾಪುರ ಅನ್ನುವಂತ ವ್ಯಕ್ತಿ ಸ್ಟೇಟಸ್ ಹಾಕಿರ್ತಕ್ಕಂಥದ್ದು ಇದು ಹಿಂದೂಪರ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಧಾರವಾಡದ ಜಕಣಿ ಬಾವಿ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆರೋಪಿಯನ್ನ ಇದೀಗ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವಕನನ್ನ ವಿದ್ಯಾಗಿರಿ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ವಿದ್ಯಾಗಿರಿ ಠಾಣೆಗೆ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಳ ಮಾಡಲಾಗಿದೆ. ಸಲೀಂ ಮಮದಾಪುರ್ ಅನ್ನೋ ವ್ಯಕ್ತಿ ಹಾಕಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಸ್ಟೇಟಸ್ನಿಂದಾಗಿ ಹಿಂದೂಪರ ಸಂಘಟನೆಗಳು ಕಿಡಿಕಿಡಿಯಾಗಿದ್ದಾವೆ. ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಧಾರವಾಡದ ವಿದ್ಯಾಗಿರಿ ಠಾಣೆಯ ಮುಂದೆ ಜಮಾಯಿಸಿರ್ತಕ್ಕಂಥದ್ದನ್ನು. ಪಾಕಿಸ್ತಾನ ಕಳಿಸ್ರಿ ಇದ್ದಲ್ಲ ಕಾನೂನು ಅವಕಾಶ ಗಡಿಪಾರು ಮಾಡಿ ಅಂತವ್ರನ್ನ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಡಿವಿ ಕಮ್ಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಡಿವಿ ಕಮ್ಮಾರ್, ಏನಿದು ಘಟನೆ? ಯಾಕೆ ಹಿಂದೂ ಕಾರ್ಯಕರ್ತರು ಅಷ್ಟೊಂದು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಮತ್ತು ಈಗ ಪ್ರಸಕ್ತ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಏನು ಇದು ಓರ್ವ ಯುವಕ ಏನಂದ್ರೆ ಸಲೀಂ ಎಂಬ ಯುವಕ ಈತ ಏನಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಸ್ಟೇಟಸ್ ಇಟ್ಟುಕೊಂಡಿದ್ದಾನೆ ಅನ್ನುವಂತ ಒಂದು ಆರೋಪದ ಮೇಲೆ ಬಜರಂಗ ದಳ ಮತ್ತು ವಿವಿಧ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈಗ ಯುವಕನನ್ನು ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಪ್ರಮುಖವಾಗಿ ನಂತರ ಕೆಳಗೇರಿ ಬಡಾವಣೆ ನಿವಾಸಿಯಾಗಿರುವಂತಹ ಈ ಸಲೀಂ ಎನ್ನುವಂತ ಯುವಕ ಏನಿದ್ದಾನೆ ಈತ ತನ್ನ ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತಹ ಫೋಟೋಗಳನ್ನ ಎಡಿಟೆಡ್ ಮಾಡಿರುವಂತಹ ಫೋಟೋಗಳನ್ನ ಸ್ಟೇಟಸ್ ಇಟ್ಕೊಳ್ತಾ ಬರ್ತಾ ಇದ್ದ. ಇದನ್ನು ಗಮನಿಸಿರುವಂತಹ ಹಿಂದೂಪರ ಕಾರ್ಯಕರ್ತರು ಅದನ್ನ ಎಲ್ಲಿ ಅವನು ಏನಂತ ಗಮನಿಸಿದಾಗ ಆತ ಜಗನಿಬಾವಿ ಸರ್ಕಲ್ ನ ಸುತ್ತಮುತ್ತ ಓಡಾಡ್ತಾ ಇದ್ದ ಅನ್ನೋದನ್ನ ಪತ್ತೆ ಹಚ್ಚಿಕೊಂಡು ಆತನ ಮೇಲೆ ಏನಂದ್ರೆ ಅದನ್ನು ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಪೊಲೀಸರು ಆತನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಆತನ ಯುವಕ ಪತ್ತೆ ಆಗ್ತಾ ಇದ್ದಂತೆ ಸಾಕಷ್ಟು ಅಂತ ಆತನ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆತನನ್ನ ಈಗ ವಿದ್ಯಾಗಿರಿ ಠಾಣೆಗೆ ತಂದಿರಿಸಿದ್ದಾರೆ. ವಿದ್ಯಾಗಿರಿ ಠಾಣೆ ಎದುರು ಕೂಡ ಈಗಾಗಲೇ ಕಾರ್ಯಕರ್ತರು ಸಾಕಷ್ಟು ಪ್ರಮಾಣದಲ್ಲಿ ಜಮಾಯಿಸುತ್ತದೆ. ಮತ್ತೊಂದು ಕಡೆ ಯುವಕನ ಮನೆಯವರು ಕೂಡ ಅಲ್ಲಿ ಠಾಣೆ ಎದುರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಯುವಕನ ಮನೆಯವರಿಗೆ ಮತ್ತು ಸಂಘಟನೆ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದ ಪ್ರಸಂಗ ನಡೆಯಿತು. ಸದ್ಯಕ್ಕೆ ಏನಂತಂದ್ರೆ ಈಗ ವಿದ್ಯಾಗಿರಿ ಠಾಣೆ ಎದುರು ಸಾಕಷ್ಟು ಸಂಖ್ಯೆಯಲ್ಲಿ ಅಂತ ಇನ್ನೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಜಮಾನೆ ಆಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜಿಸಲಾಗಿದ್ದು. ಈಗ ಸದ್ಯಕ್ಕೆ ಏನಂದ್ರೆ ಯಾವ ವಿವಾದಾತ್ಮಕ ಸ್ಟೇಟಸ್ ಅನ್ನು ಇಟ್ಟುಕೊಂಡಿದ್ದ ಯುವಕನನ್ನು ಈಗ ವಿದ್ಯಾಗಿರಿ ಠಾಣೆಯಲ್ಲಿ ಇರಿಸಲಾಗಿದ್ದು ಈಗ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದು. ಬಜರಂಗ ದಳ ಕಾರ್ಯಕರ್ತರ ದೂರು ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನಂದ್ರೆ ವಿದ್ಯಾಗಿರಿ ಠಾಣೆ ಎದುರು ಏನಂದ್ರೆ ಈಗ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡಿವಿ ಕಮ್ಮಾರ್ ಡೀಟೇಲ್ಸ್ಗಾಗಿ.